ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ್ಗ. ನೆನೆಯಿಂದ ಸುಮಾರು ಜನ ಕೇಳ್ತಾ ಇದ್ದೀರಾ, ಬಾಂಗ್ಲಾದೇಶಿ ಬ್ಯಾಟರ್ ಶಕೀಬ್ ಅಲ್ ಹಾಸನ್ದು ಏನು ಬರೋದು ಸಸ್ಪಿಷಿಯಸ್ ಬ್ಯಾಟಿಂಗು, ಏನು ಈ ಥರ ಎಲ್ಲ ಆಡ್ತಾ ಇದ್ದಾರೆ, ಈ ಥರ ಎಲ್ಲ ಆಡ್ಬೋದಾ, ಇದು ವಿತಿನ್ ದ ರೂಲ್ಸಾ ಅಥವಾ ಏನು ಈ ಥರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ನೋಡೇ ಇಲ್ಲ ಈ ಕ್ರಿಕೆಟಲ್ಲಿ ಈ ಹಿಂದೆ ಈ ಥರ ಒಬ್ಬ ಬ್ಯಾಟ್ರು ಆಡಿರೋದು ವಿಚಿತ್ರವಾಗಿ ವಿಭಿನ್ನವಾಗಿ ಬಂದಿರುವಂಥದ್ದು ಆಡ್ತಾ ಇರೋಂಥದ್ದು ನೋಡೇ ಇಲ್ಲ ನಾವು. ಸೊ ಈ ಥರ ಏನಿದು ಸ್ಪೆಷಲ್ ಆಗಿ ಒಂದು ಥ್ರೆಡ್ನ ಹಾಕ್ಕೊಂಡು ಜಕ್ಕೊಂಡು ಆಡೋವಂಥದ್ದು ಏನದು, ಹೆಲ್ಮೆಟಿಗೆ ಹಾಕೊಂಡಿರುವಂಥ ಥ್ರೆಡ್ಡ ಅದು ಇದು ಅಂತೆಲ್ಲ ಸುಮಾರು ಜನ ಕೇಳ್ತಾ ಇದ್ದೀರಾ. ಸೊ ಇದ್ರ ರಿಲೇಟೆಡ್ ಲೆಟ್ಸ್ ಡಿಕೋಡ್ ವಾಟ್ ಶಕೀಬ್ ಅಲ್ ಹಾಸನ್ ವಾಸ್ ಟ್ರೈಂಗ್ ಟು ಡೂ. ಶಕೀಬ್ ಅಲ್ ಹಾಸನ್ ಸಿಂಪಲ್ ಆಗಿ ಅಲ್ಲಿ ಏನು ಮಾಡ್ತಾ ಇದ್ರು ಅಂತಂದ್ರೆ, ಅಲ್ಲಿ ಏನು ಸಸ್ಪಿಷಿಯಸ್ ಬ್ಯಾಟಿಂಗ್ ಆಗಲಿ, ಏನೋ ಒಂಥರ ಇಲ್ಲೀಗಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಆಗಲಿ ಆ ಥರ ಎಲ್ಲ ಏನಿಲ್ಲ. ಜಸ್ಟ್ ಅವ್ರನ್ನ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದಕ್ಕೆ, ಬಾಲ್ ಮೇಲೆ ಫೋಕಸ್ನ ಮಾಡ್ಕೋದಕ್ಕೆ, ತಲೆ ಬೀಳಬಾರ್ದು ಅಂತ. ಅಂದರೆ ಅವರು ಥ್ರೆಡ್ನ ಹೆಲ್ಮೆಟ್ಗೆ ಹಾಕೊಂಡೆಲ್ಲ ಬಂದಿದ್ದು, ಅರೌಂಡ್ ಇಸ್ ನೆಕ್ ಹಾಕೊಂಡು ಬಂದಿದ್ರು, ಅದಕ್ಕೊಂದು ಸಪೋರ್ಟಿವ್ ಆಗಿತ್ತು. ಸೊ ಅದೊಂಥರ ಎಲಾಸ್ಟಿಕ್ ಥ್ರೆಡ್ ಆಗಿತ್ತು. ಸೊ ಆ ಥ್ರೆಡ್ನ ಅವರು ಇವಾಗ ಲೆಫ್ಟ್ ಹ್ಯಾಂಡರ್ ಹಿಂಗೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತಂದರೆ, ಸೊ ಹಿಂಗೆ ಹಿಡ್ಕೊಂಡು ಆ ಥ್ರೆಡ್ನ ಬಾಯಿಗೆ ಹಾಕ್ಕೊಂಡು ಹಿಂಗೆ ಎಳೆದ್ಬಿಟ್ಟು ಹಿಂಗೆ ನಿಂತ್ಕೊತಾರೆ. ಆ ಎಲಾಸ್ಟಿಸಿಟಿನ ಎಳೆದ್ಬಿಟ್ಟು ಹಿಂಗೆ ನಿಂತ್ಕೊಂಡಾಗ ಟೆನ್ಷನ್ ಇರುತ್ತೆ, ಅದು ಹೇಳುತ್ತೆ ಇಲ್ಲಾಗೋರು ಕಾನ್ಸಂಟ್ರೇಟ್ ಮಾಡು, ಈ ಕಡೆ ನೋಡು, ಈ ಕಡೆ ನೋಡು, ತಲೆ ಬೀಳಿಸ್ಕೋಬೇಡ ಆ ಕಡೆ ಅಂತ. ಜಸ್ಟ್ ತಲೆ ಬೀಳಿಸ್ಕೋಬಾರ್ದು ಅಂತ. ತಲೆ ಏನಾದ್ರು ಬಿತ್ತು ಅಂದರೆ ಕಾಲು ಮುಂದೆ ಬರುತ್ತೆ, ಕಾಲು ಮುಂದೆ ಬಂತು ಅಂತಂದರೆ ಔಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರೋ ಅಡ್ರೆಸ್ ಮಾಡಿದ್ರೆ ಅಂತ ಕಾಣಿಸುತ್ತೆ, ನಿನ್ನ ತಲೆ ಬೀಳ್ತಾ ಇದೆ, ಇವರು ತಲೆ ಕೆಳಗಡೆ ಬೀಳ್ತಾ ಇದೆ, ಸೊ ಇದನ್ನ ಸ್ವಲ್ಪ ಇಶ್ಯೂನ ಫಿಕ್ಸ್ ಮಾಡ್ಕೊ ಅಂತ ಹೇಳಿದ್ರೆ ಅಂತ ಕಾಣಿಸುತ್ತೆ. ಸೊ ಅವರು ಅದನ್ನ ನ್ಯಾಚುರಲಿನೇ ಮಾಡ್ಕೊಬೋದು ಪ್ರಯತ್ನ ಪಟ್ಟರು ಅಂತಂದರೆ. ಬಟ್ ಈ ಥ್ರೆಡ್ ಎಲ್ಲ ಹಾಕೊಂಡು ಎಲಾಸ್ಟಿಸಿಟಿನ ಹಿಂಗೆ ಎಳ್ಕೊಂಡು ಸೊ ಆ ಥರ ಎಲ್ಲ ಸರ್ಕಸ್ ಮಾಡುವಂಥ ಅಗತ್ಯತೆ ಇಲ್ಲ ನನ್ನ ಪ್ರಕಾರ. ಫೋಕಸ್ ಮಡಗ್ತು ಅಂತಂದರೆ ಅವ್ರು ನ್ಯಾಚುರಲಿನೇ ಮಾಡ್ಬೋದು. ಫೋಕಸ್ ಈ ಕಡೆ ಮಡಗಬೇಕು ಗುರು ಹಿಂಗೆ ಅಂತ ಹಿಂಗೆ ಆಡಿದ್ರೆ ಆಡ್ಬೋದು. ಅದು ಎಲಾಸ್ಟಿಸಿಟಿನ ಹಿಂಗೆ ಎಳ್ಕೊಂಡು ಬಾಯಲ್ಲಿ ಇದೊಂಥರ ಏನೋ ಒಂಥರ ಅವ್ರದ್ದೇ ಓನ್ ಸ್ಟ್ರಾಟಜಿ, ಅವ್ರದ್ದೇ ಓನ್ ಅನಾಲಿಸಿಸಿಂದ ಬಂದು ಮಾಡ್ದಂಗೆ ಐತಿದು. ಸೊ ಅದು ಏನು ವರ್ಕ್ ಆಯಿತೋ ವರ್ಕ್ ಆಗಿಲ್ಲೋ ಗೊತ್ತಿಲ್ಲ. ಒಟ್ಟಲ್ಲಿ ಅಷ್ಟೊಂದೇನು ಹೆವಿ ಸ್ಕೋರ್ ಮಾಡೋಕ್ಕಾಗಿಲ್ಲ. ಒಟ್ಟಲ್ಲಿ ಒಂದು ರೇಂಜಿಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಸೊ ಇಟ್ಸ್ ಆಲ್ ಅಬೌಟ್ ಅದೇ ಏನಕ್ಕೆ ಅಂತಂದರೆ ಅವ್ರ ತಲೆ ಬೀಳಬಾರ್ದು ಅಂತ ಮಾಡ್ತಾ ಇರೋವಂಥ ಒಂದು ಪ್ಲಾಯ್ ಅಂತ ಹೇಳ್ಬೇಕು ಅಷ್ಟೇನೆ. ಇದೇನು ಇಲ್ಲಿಗಲ್ಲು ಅಂತಲೂ ಕೂಡ ಅಲ್ಲ. ಇದನ್ನ ಹಾಕೋಬಾರ್ದು, ಬಾಯಲ್ಲೇನು ಅಗಿಬಾರ್ದು, ಅದಾಗಬಾರ್ದು, ಅದು ಮಾಡ್ಕೋಬಾರ್ದು ಅಂತೆಲ್ಲ ಏನು ರೂಲ್ಸ್ ಏನು ಇಲ್ಲ. ಸೊ ಅವರ ಒಂದು ಎಲಾಸ್ಟಿಕ್ ಬ್ಯಾಂಡ್ನ ಬಾಯಲ್ಲಿ ಹಿಂಗೆ ಹಾಕೊಂಡು ಹಿಂಗೆ ಇಳ್ಕೊಂಡು ಆ ಒಂದು ಟೆನ್ಷನ್ನ ಕ್ರಿಯೇಟ್ ಮಾಡ್ಕೊಂಡು ಆಡ್ತಾ ಇದ್ರು ಅಷ್ಟೇ, ಬೇರೆ ಏನೂ ಇಲ್ಲ. ಇದು ಸಸ್ಪಿಷಿಯಸ್ ಬ್ಯಾಟಿಂಗು ಹಂಗೆ ಹಿಂಗೆ ಅಂತೆಲ್ಲ ಸುಮಾರು ಜನ ಹೇಳಿದ್ದೀರಾ. ಜಸ್ಟ್ ಬಾಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೋಸ್ಕರ, ಸ್ಟ್ರೈಟಾಗಿ ತಲೆನೇ ಇಡೋದಕ್ಕೋಸ್ಕರ, ಪಿಚ್ ಮೇಲೆ ತಲೆ ಇರಲಿ, ಬಾಲ್ ಮೇಲೆ ತಲೆ ಇರಲಿ, ಬಾಲ್ ಮೇಲೆ ಕಣ್ಣಿರಲಿ ಅನ್ನೋದಕ್ಕೋಸ್ಕರ, ತಲೆ ಕೆಳಗಡೆ ಬೀಳದೇ ಇರಲಿ ಅನ್ನೋದಕ್ಕೋಸ್ಕರ ಮಾಡಿರುವಂಥ ಒಂದು ಚಿಕ್ಕ ಪ್ಲಾಯ್. ನೋಡೋಣ ಸೆಕೆಂಡ್ ಇನ್ನಿಂಗ್ಸಲ್ಲಿ ಏನಾದ್ರು ಈ ಪ್ಲಾಯಿಂದ, ಟೆನ್ಷನ್ನಿಂದ, ಎಲಾಸ್ಟಿಸಿಟಿಯಿಂದ ಏನಾದ್ರು ಸೆಂಚುರಿ ಬಾರಿಸ್ತಾರೇನೋ ಅಂತ. ಸೊ ನಿಮಗೆ ಏನನ್ನಿಸ್ತು ಈ ಒಂದು ಪ್ಲಾಯ್? ಶಕೀಬ್ ಅಲ್ ಹಾಸನ್ ಅವರು ವಿಚಿತ್ರವಾಗಿ, ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಕ್ರಿಕೆಟ್ ಹಿಸ್ಟ್ರಿಲಿ, ಯಾರು ಕೂಡ ನೋಡಿಲ್ಲ ಈ ಥರ ಬಾಯಲ್ಲಿ ಹಾಕೊಂಡು ಹಿಂಗೆ ಎಳ್ಕೊಂಡು ಹಿಂಗೆ ಆಡ್ತಾ ಇರೋಂಥವ್ರನ್ನ. ಇನ್ನು ಮುಂದೆ ಗೊತ್ತಿಲ್ಲ, ಶಕೀಬ್ ಅಲ್ ಹಾಸನ್ ಅವರ ಪ್ಲ್ಯಾನ್ನ ಬೇರೆ ಪ್ಲೇಯರ್ಸ್ಗಳು ಇಂಪ್ಲಿಮೆಂಟ್ ಮಾಡ್ಬಿಡ್ಬೋದು. ನಾವಿವಾಗ ಏನು ಗುರು ಫಸ್ಟ್ ಟೈಮ್ ಮಾಡಿದಾಗ ಎಲ್ಲ ಹಂಗೆ ಅಂತೀವಿ, ನನ್ನ ಮಗ ಏನು ಗುರು ದಡ್ಡ ನನ್ನ ಮಗ ಹಿಂಗೆಲ್ಲ ಮಾಡ್ತಾನೆ ವಿಚಿತ್ರವಾಗಿ ಅಂತ ಅಂತೀವಿ. ಬಟ್ ಇದೇ ಪ್ಲ್ಯಾನ್ನ ಇನ್ನೊಂದು ಸ್ವಲ್ಪ ಜನ ಪ್ಲೇಯರ್ಸ್ಗಳು ಇಂಪ್ಲಿಮೆಂಟ್ ಮಾಡಿದಾಗ ಅವಾಗ ಇಲ್ಲ ಗುರು ಶಕೀಬ್ ಅಲ್ ಹಾಸನ್ ಇದನ್ನ ಸ್ಟಾರ್ಟ್ ಮಾಡಿದ್ದು ಅಂತ ಅಂತೀವಿ. ಅದೇ ಥರನೇ ಸೇಮು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಮಗ ಅದು ಏನಾಗುತ್ತೆ ಅಂತ ಹೇಳ್ತಾರೆ, ಅದೇನಾದ್ರು ಕ್ಲಿಕ್ ಆಯ್ತವ್ರೆ ನಾವು ಸ್ಟಾರ್ಟ್ ಮಾಡೋಣ ಅನ್ನೋ ಥರ ಇರುತ್ತೆ. ಸೊ ನೋಡೋಣ ಅದೇನಾಗುತ್ತೆ ಅಂತ ಶಕೀಬ್ ಅಲ್ ಹಾಸನ್ ಅವ್ರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.